ಪ್ರಾರ್ಥಿಸುತ್ತಾ ಉತ್ತರಹಳ್ಳಿ ಅಂಗಸಂಸ್ಥೆ ಕೂಟ ಮಹಾಜಗತ್ತು ಹಮ್ಮಿಕೊಂಡಿರ್ತಕ್ಕಂತಹ ಈ ರಜತ ಮಹೋತ್ಸವ ಸಂಭ್ರಮವನ್ನ ಇದೀಗ ನಾವೆಲ್ಲರೂ ಆಸ್ವಾದಿಸೋಣ. ಆಗಮಿಸಿರ್ತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರನ್ನ ಬೆಂಗಳೂರು ಇವರಿಗೂ ಕೂಡ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಧಾರ್ಮಿಕ ಭಾಷಣಕಾರರಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಿಮ್ಮೆಲ್ಲರ ನೆಚ್ಚಿನ ಡಾಕ್ಟರ್ SR ಲೀಲಾರವರು, ವಿಧಾನ ಪರಿಷತ್ ಮಾಜಿ ಸದಸ್ಯರು, ಕರ್ನಾಟಕ ಸರ್ಕಾರ, ಸಂಸ್ಕೃತ ಪಂಡಿತೆ, ರಾಷ್ಟ್ರೀಯ ಚಿಂತಕರು, ಉತ್ತಮ ವಾಗ್ಮಿಗಳು ಕೂಡ. ಕೇಳಿಬರಲಿ ಇವರಿಗೆ ಜೋರಾದ ಕರತಾಡನ. ಹಾಗೆಯೇ ಉಪಸ್ಥಿತಿಯಲ್ಲಿದ್ದಾರೆ ಶ್ರೀಯುತ H ಸತೀಶ್ ಹಂದೆ, ಅಧ್ಯಕ್ಷರು, ಕೂಟ ಮಹಾಜಗತ್ತು, ಸಾಲಿಗ್ರಾಮ. ತಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಡಾಕ್ಟರ್ ವಿಷ್ಣುಮೂರ್ತಿ ಐತಾಳ್, ಅಧ್ಯಕ್ಷರು, ದಕ್ಷಿಣ ಕನ್ನಡ ಕೂಟ ಬ್ರಾಹ್ಮಣರ ಮಿತ್ರ ಮಂಡಳಿ, ಬೆಂಗಳೂರು. ತಮಗೂ ಕೂಡ ಹೃತ್ಪೂರ್ವಕವಾದಂತಹ ಸ್ವಾಗತ ಸರ್. ಶ್ರೀಯುತ ಯಜ್ಞನಾರಾಯಣ ಹೆರ್ಡೆ, ಅಧ್ಯಕ್ಷರು, ಸೋನಾ ಸಮೂಹ ಸಂಸ್ಥೆಗಳು, ಕೂಟ ಮಹಾಜಗತ್ತಿನ ಆಂಟರ್ಪ್ರಿನರ್ ಹೀರೋ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವರಿಗೂ ಕೂಡ ಕೇಳಿ ಬರಬೇಕು ಜೋರಾದ ಚಪ್ಪಾಳೆ. ಶ್ರೀಯುತ ರಘುನಾಥ್ ಸೋಮಯಾಜಿಗಳು, ಅಧ್ಯಕ್ಷರು ಹಾಗೂ ಕಾರ್ಯನಿರ್ವಾಹಕ ನಿರ್ದೇಶಕರು, ಸಿಟಡೆಲ್ ಸರೋವರ್ ಪೋರ್ಟಿಕೋ. ಇವರಿಗೂ ಕೂಡ ಭವ್ಯವಾದಂತಹ ಸ್ವಾಗತ ವೇದಿಕೆಗೆ. ಶ್ರೀಯುತ ಕೆ ಕೇಶವಹೊಳ್ಳ, ಅಧ್ಯಕ್ಷರು, ಉತ್ತರಹಳ್ಳಿ ಅಂಗಸಂಸ್ಥೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಳ್ಬೇಕು ಅಂತ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ ನಮಾಮ್ಯಹಂ. ನಮಸ್ಕಾರ, ಶುಭೋದಯ. ನಾವೆಲ್ಲ ಹಿಂದೂಗಳಿಗೆ ವರ್ಷ ಪೂರ್ತಿ ನಾವು ಹಬ್ಬದಲ್ಲೇ ಮುಳುಗಿರ್ತೀವಿ. ಜನವರಿ ಬಂತು, ಸಂಕ್ರಾಂತಿ ಆಚರಿಸಿದ್ವಿ. ಫೆಬ್ರವರಿ ಶಿವರಾತ್ರಿ, ಮಾರ್ಚಲ್ಲಿ ಯುಗಾದಿ, ಏಪ್ರಿಲ್ನಲ್ಲಿ ನಮ್ಮೆಲ್ಲರದ್ದು ಸೌರಮಾನ ಯುಗಾದಿ ಕೂಡ ಆಚರಿಸಿದ್ವಿ. ಮೇ ಜೂನ್ ಸ್ವಲ್ಪ ಬ್ರೇಕ್ ತಗೊಂಡು ಫ್ಯಾಮಿಲಿಯವ್ರ ಜೊತೆಗೆ ಟೂರ್ ಅಂತ ಹೋಗ್ಬಿಟ್ವಿ. ಜೂನ್ ಜುಲೈ ಆಗಸ್ಟ್ನಲ್ಲಿ ಅಧಿಕ ಮಾಸ ಬೇರೆ ಬಂತು. ಹಾಗಾಗಿ ದೇವಿ ಆರಾಧನೆ ಇದರಲ್ಲೇ ಎಲ್ಲ ಮುಳುಗ್ಬಿಟ್ಟಿದ್ವಿ. ನಂತರ ಬಂತು ಶ್ರಾವಣ ಮಾಸ, ಸ್ವರ್ಣಗೌರಿ ಆಯಿತು, ಹಾಗೇನೆ ಮಂಗಳ ಗೌರಿ ಆಯಿತು. ಮತ್ತೆ ಎಲ್ಲ ದೇವರನ್ನ ಸ್ಮರಿಸುತ್ತಾ ಗೌರಿ ಗಣೇಶ ಹಬ್ಬವನ್ನ ಆಚರಿಸಿ ಸ್ವಲ್ಪ ವಿರಮಿಸುತ್ತಿರುವಾಗ ದಸರಾ ಬಂದೇ ಬಿಡಿತು ಅಕ್ಟೋಬರಲ್ಲಿ 10-15 ದಿನಗಳ ಕಾಲ ನಾವು ದಸರಾವನ್ನ ಎಂಜಾಯ್ ಮಾಡಿದ್ರೆ ನಂತರ ಬಂತು ದೀಪಗಳ ಹಬ್ಬ ದೀಪಾವಳಿ. ನವೆಂಬರ್ನಲ್ಲಿ ಅದೇ ಆಯಿತು. ಇನ್ಯಾಕಪ್ಪ ಡಿಸೆಂಬರ್ ಬಿಡೋದು ಅಂತ ಇರುವಾಗ ಬಂದಿದೆ ನಮ್ಮ ಉತ್ತರಹಳ್ಳಿ ಅಂಗಸಂಸ್ಥೆಯ ರಜತ ಸಂಭ್ರಮ. 25ನೇ ರಜತ ಸಂಭ್ರಮೋತ್ಸವಕ್ಕೆ ನಾವೆಲ್ಲರೂ ಸಜ್ಜಾಗಿ ನಿಂತಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ನಮ್ಮ ಉತ್ತರಹಳ್ಳಿ ಅಂಗಸಂಸ್ಥೆ ವತಿಯಿಂದ ಆತ್ಮೀಯವಾಗಿ ನಾನು ವಿದ್ಯಾರಾವ್ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ನಾವು ಹಮ್ಮಿಕೊಂಡಿರ್ತಕ್ಕಂತಹ ಈ ರಜತ ಮಹೋತ್ಸವ ಸಂಭ್ರಮದಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ, ಖುಷಿ ಖುಷಿಯಾಗಿ ಸಂಜೆವರೆಗೆ ಕಾಲ ಕಲಿಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಶುಭಾರಂಭ ಇದೀಗ ವೇದ ಘೋಷದೊಂದಿಗೆ. ಇದಕ್ಕಾಗಿ ವೇದ ಬ್ರಹ್ಮಶ್ರೀ ವಿದ್ವಾನ್ ಶ್ರೀನಿವಾಸ ರಾವ್ ಅವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸ್ವಸ್ತಿ ನೋ ಮಿಮೀತಾಮಶ್ವಿನಾ ಭಗ ಸ್ವಸ್ತಿ ದೇವ್ಯತಿರನರ್ವಣ ಸ್ವಸ್ತಿ ಪೂಷಾ ಅಸುರೋ ದಧಾತು ನ ಸ್ವಸ್ತಿ ದ್ಯಾವಾ ಪೃಥಿವೀ ಸುಚೇತುನಾ
ಸ್ವಸ್ತಯೇ ವಾಯುಬ್ರವಾಮಹೇ ಸೋಮಂ ಸ್ವಸ್ತಿ ಭುವನಸ್ಯ ಯಸ್ಪತಿಃ ಬೃಹಸ್ಪತಿಂ ಸರ್ವಗಣಂ ಸ್ವಸ್ತಯೇ ಸ್ವಸ್ತಯ ಆದಿತ್ಯಾಸೋ ಭವಂತು ನಃ ವಿಶ್ವೇ ದೇವಾನೋ ಅದ್ಯ ಸ್ವಸ್ತಯೇ ವೈಶ್ವಾನರೋ ವಸುರಗ್ನಿ ಸ್ವಸ್ತಯೇ ದೇವಾ ಅವಂತ್ರಭವ ಸ್ವಸ್ತಯೇ ಸ್ವಸ್ತಿ ನೋ ರುದ್ರಪಾತ್ವಂ ಮಸ ಸ್ವಸ್ತಿ ಮಿತ್ರಾವರುಣ ಸ್ವಸ್ತಿ ಪಥ್ಯೆ ರೇವತಿ ಸ್ವಸ್ತಿ ನ ಇಂದ್ರಶ್ಚಾಗ್ನಿಶ್ಚ ಸ್ವಸ್ತಿ ನೋ ಅದಿತೆ ಕೃಧಿ ಸ್ವಸ್ತಿ ಪಂಥ ಮನುಚರೇಮ ಸೂರ್ಯಚಂದ್ರ ವಸಾವಿವ ಪುನರ್ದದತಾಘ್ನತಾ ಜಾನತ ಸಂಗಮೇಮಹಿ ಸ್ವಸ್ತಯನಂ ತಾರ್ಕ್ಷ್ಯಮರಿಷ್ಟನೀಂ ಮಹದ್ಭೂತಂ ವಾಯಸಂ ದೇವತಾನಾಂ ಅಸುರಗ್ರಮಿಂದ್ರಸಕಂ ಸಮಸ್ಸ ಭ್ರಾಧ್ಯಚೋರ್ನವಮಿವಾರುಹೇಮ ಅಂಭೋಮುಚ ಮಾಂಗಿರಸಂ ಗಯಂಚ ಸ್ವಸ್ತ್ಯಾತ್ರೇಯಂ ಮನಸಾ ಚತಾರ್ಕ್ಷಂ ಪ್ರೇತಪಾಣಿ ಶರಣಂ ಪ್ರಪದ್ಯೆ ಸ್ವಸ್ತಿ ಸಂಭಾದೆ ಶುಭಯಂ ನೋ ವಸ್ತು ಓಂ ಶಾಂತಿ 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 ಹರಿ ಓಂ. ವೇದಘೋಷದೊಂದಿಗೆ ಅರ್ಥಪೂರ್ಣವಾಗಿ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ಮಾಡಿದಂತಹ ವಿದ್ವಾನ್ ಶ್ರೀನಿವಾಸರಾವ್ರವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೋ ಹರತಿ ಪಾಪಾನಿ ಸಂಧ್ಯಾ ದೀಪಂ ನಮೋಸ್ತುತೆ ದೀಪಮೂಲೆ ತಥೋ ಬ್ರಹ್ಮ ದೀಪ ಮಧ್ಯೆ ತಥೋ ಹರಿ ದೀಪಾಗ್ರ ಶಂಕರಂ ಪ್ರೋಕ್ತ ದೀಪರಾಜಾಯ ತೇ ನಮಃ. ಸುಖ ಶಾಂತಿ ಸಮೃದ್ಧಿ ಆರೋಗ್ಯ ಸಂಪತ್ತುಗಳ ಸಂಕೇತವಾಗಿರ್ತಕ್ಕಂತಹ ದೀಪವನ್ನು ಬೆಳಗೋಣ, ಧನಾತ್ಮಕ ಚಿಂತನೆಗಳನ್ನು ಹೆಚ್ಚಿಸಿಕೊಳ್ಳೋಣ, ಮುಂಚೂಣಿಯಲ್ಲಿ ನಡೆಯೋಣ ಎಂಬ ಸದಾಶಯದೊಂದಿಗೆ ಇದೀಗ ನಮ್ಮ ಈ ರಜತ ಸಂಭ್ರಮಕ್ಕೆ ವಿದ್ಯುಕ್ತ ಚಾಲನೆ ಜ್ಯೋತಿ ಬೆಳಗುವುದರ ಮುಖೇನ ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಗಣ್ಯಾತಿ ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಚಾಲನೆ ನೀಡಬೇಕಾಗಿ ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೇನೆ. ದೀಪ ಪ್ರಜ್ವಲನದೊಂದಿಗೆ ಕಾರ್ಯಕ್ರಮಕ್ಕೆ ಶುಭ ಮುನ್ನುಡಿಯನ್ನ ಬರೆದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಪ್ರೌಢಿಮೆ ಚಪ್ಪಾಳೆಯೊಂದಿಗೆ ಅವರನ್ನ ಗೌರವಿಸೋಣ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಜಾಡ್ಯಂ ದಿಯೋ ಹರತಿ ಸಿಂಚತಿ ವಾಚಿ ಸತ್ಯಂ ಮಾನೋನ್ನತಿಂ ದಿಶತಿ ಪಾಪಮಪಾಕರೋತಿ ಚಿತ್ತಂ ಪ್ರಸಾದಯತಿ ದಿಕ್ಷುತ ನೋತಿ ಕೀರ್ತಿಂ ಸತ್ಸಂಗತಿ ಕಥಯ ಕಿಂ ನ ಕರೋತಿ ಪುಂಸಾಂ. ನೀತಿ ಶತಕದಿಂದ ಸಜ್ಜನರ ಸಹವಾಸ ಎಷ್ಟು ಶ್ರೇಷ್ಠವಾದುದು ಅಂದ್ರೆ ಮನಸ್ಸಿನ ಬೇಜಾರನ್ನ ಹೋಗ್ಲಾಡಿಸುತ್ತೆ, ಸತ್ಯ ಗುಣಗಳನ್ನ ಕಲಿಸುತ್ತೆ, ಅಪಾರ ಮರ್ಯಾದೆಯನ್ನ ಗಳಿಸಿಕೊಡುತ್ತೆ, ಹಾಗೇನೆ ಪಾಪವನ್ನ ಪುಣ್ಯವನ್ನಾಗಿ ಮಾರ್ಪಡಿಸುತ್ತೆ, ಮನಸ್ಸಿಗೆ ಆಹ್ಲಾದವನ್ನು ಕೂಡ ಉಂಟು ಮಾಡುತ್ತೆ, ಕೀರ್ತಿಯನ್ನ ಎಲ್ಲೆಡೆ ಹರಡುತ್ತೆ. ಸಜ್ಜನರ ಸಹವಾಸದಿಂದ ಸಾಧಿಸದೇ ಇರುವಂತದ್ದು ಏನು ನೀವೇ ಹೇಳಿ? ಇಂತಹ ಸಜ್ಜನರು
ಅದಕ್ಕೆ ಹೇಳ್ತಾರೆ, ಸಜ್ಜನರ ಸಂಘವದು ಹೆಜ್ಜೇನ ಸವಿದಂತೆ. ಇಂತಹ ಮಹಾನ್ ಸಹೃದಯಗಳು, ಸಜ್ಜನರು, ಮಹನೀಯರು, ಜ್ಞಾನವಂತರು, ಶ್ರೇಷ್ಠರು, ಇನ್ನು ಅನೇಕರು ಇಂದಿನ ನಮ್ಮ ಈ ಸಭಾಂಗಣದಲ್ಲಿ ನೆರೆದಿರುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಈ ಎಲ್ಲ ಸಹೃದಿಗಳನ್ನ, ಗಣ್ಯಾತಿ ಗಣ್ಯರನ್ನ, ಹಾಗೆಯೇ ಸಭಾಂಗಣದಲ್ಲಿ ಆಸೀನರಾಗಿರ್ತಕ್ಕಂತಹ ವಿಶೇಷ ಆಹ್ವಾನಿತರು, ಪ್ರತಿಭಾ ಪುರಸ್ಕೃತರು, ಮಹಿಳೆಯರು, ಮಕ್ಕಳು ಎಲ್ಲರನ್ನೂ ಕೂಡ ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಿದ್ದಾರೆ ನಮ್ಮ ಉತ್ತರಹಳ್ಳಿ ಅಂಗಸಂಸ್ಥೆಯ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀಯುತ ಚಂದ್ರಶೇಖರ ಐತಾಳ್ರವರು. ಸ್ವಾಗತಿಸಿ ನಂತರ ಇಂದಿನ ಕಾರ್ಯಕ್ರಮದ ಪ್ರಸ್ತಾವನಾ ನುಡಿಗಳನ್ನು ಕೂಡ ನಿಮ್ಮೊಂದಿಗೆ ಅವರು ಹಂಚಿಕೊಳ್ಳಲಿದ್ದಾರೆ. ಶ್ರೀ ಗುರುಭ್ಯೋ ನಮಃ. ಕೂಟ ಮಹಾಜಗತ್ತು ಉತ್ತರಹಳ್ಳಿ ಅಂಗಸಂಸ್ಥೆಯ ರಜತ ಸಂಭ್ರಮಕ್ಕೆ ಆಗಮಿಸಿದ ಸನ್ಮಿತ್ರರೆಲ್ಲರಿಗೂ, ಕೂಟ ಬಂಧುಗಳಿಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನಮ್ಮ ಈ ಕಾರ್ಯಕ್ರಮವು ರಜತ ಸಂಭ್ರಮ. 25 ವರ್ಷಗಳ ಹಿಂದೆ ಬೀಜ ಹಾಕಿ ಈ ಗಿಡವನ್ನು ನೆಟ್ಟು ಪೋಷಿಸಿದವರು ಹಲವಾರು. ಅವರೆಲ್ಲರನ್ನ ನೆನೆಸಿಕೊಳ್ಳುತ್ತಾ ಇವತ್ತಿನ ಈ ರಜತ ಸಂಭ್ರಮದ ಉದ್ಘಾಟನೆಗೆ ಆಗಮಿಸಿರುವಂತಹ ನಮ್ಮವರೇ ಆದ ನಮ್ಮ ದೇವಸ್ಥಾನದ ಅಧ್ಯಕ್ಷರೂ ಆಗಿರುವಂತಹ ಶ್ರೀ KS ಕಾರಂತರವರನ್ನು ಈ ಸಭೆಗೆ ತುಂಬು ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಕರ್ನಾಟಕ ಬ್ಯಾಂಕು ಮತ್ತು ಕೂಟ ಮಹಾಜಗತ್ತು ಇವೆರಡಕ್ಕೂ ಇರುವ ಸಂಬಂಧ ಅದನ್ನು ಶಬ್ದಗಳಲ್ಲಿ ವರ್ಣಿಸಲು ಅಸಾಧ್ಯ. ಕೂಟ ಬ್ರಾಹ್ಮಣರಿಂದ 100 ವರ್ಷಗಳ ಹಿಂದೆ ಸ್ಥಾಪನೆಯಾಗಿರುವುದು ಕರ್ನಾಟಕ ಬ್ಯಾಂಕ್. ಈ ಕರ್ನಾಟಕ ಬ್ಯಾಂಕಿನ ಇವತ್ತಿನ ಅಧ್ಯಕ್ಷರಾಗಿ ಶ್ರೀ ಪ್ರದೀಪ್ ಕುಮಾರ್ ರವರು ಬಂದಿದ್ದಾರೆ. ಪ್ರದೀಪ್ ಕುಮಾರ್ ರವರ ಪರಿಚಯವನ್ನ ಮುಂದೆ ಮಾಡಲಿದ್ದೇವೆ. ಅವರೊಂದು ಅಜಾನುಭಾವು ವ್ಯಕ್ತಿತ್ವ. ಬ್ಯಾಂಕಿನ ಬಗ್ಗೆ ಅವರಿಗಿರುವಂತಹ ಆಳವಾದ ನಿಲುವು ಇವತ್ತು ಅದರ ಶೇರ್ ಹೋಲ್ಡರ್ಸ್ ಆಗಿರುವಂತಹ ಹೆಚ್ಚಿನ ಕೂಟ ಬ್ರಾಹ್ಮಣರು ಅನುಭವಿಸ್ತಾ ಇದ್ದೇವೆ. ಅವರಿಗೆ ಈ ರಜತ ಸಂಭ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇವೆ. ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ಧಾರ್ಮಿಕ ಭಾಷಣದ ಔಚಿತ್ಯವನ್ನು ಮನಗಂಡು ಈ ಬಾರಿ ಡಾಕ್ಟರ್ SR ಲೀಲಾ ಇವರನ್ನ ನಮ್ಮ ಈ ಕಾರ್ಯಕ್ರಮದ ಧಾರ್ಮಿಕ ಭಾಷಣಕ್ಕಾಗಿ ಕರೆದಿದ್ದೇವೆ. ಇವರು ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು ಆಗಿದ್ದಾರೆ. ಸಂಸ್ಕೃತ ಪಂಡಿತೆ, ಉತ್ತಮ ವಾಗ್ಮಿ, ಇದೆಲ್ಲದಕ್ಕಿಂತಲೂ ಮುಖ್ಯವಾಗಿ ರಾಷ್ಟ್ರೀಯ ಚಿಂತಕರು. ನಮಗೆ ಈ ದೇಶಕ್ಕೆ, ಈ ನಮ್ಮ ಸಮುದಾಯ, ನಮ್ಮ ದೇಶ ಎಲ್ಲವೂ ಉಳಿಬೇಕಾದ್ರೆ ನಮ್ಮಲ್ಲೆಲ್ಲರಲ್ಲೂ ರಾಷ್ಟ್ರೀಯ ಚಿಂತನೆ ಇರಬೇಕು. ಹಾಗಾಗಿ ರಾಷ್ಟ್ರೀಯ ಚಿಂತಕರಾಗಿ ಡಾಕ್ಟರ್ SR ಲೀಲಾ ಅವರನ್ನ ಈ ಸಭೆಗೆ ಸ್ವಾಗತಿಸುತ್ತಾ ಇದ್ದೇನೆ. ಕೂಟ ಮಹಾಜಗತ್ತು ಕೇಂದ್ರ ಸಂಸ್ಥೆಯ ಅಧ್ಯಕ್ಷರಾಗಿ ಕಳೆದ 2 ವರ್ಷಗಳಿಂದ ಅವಿರತವಾಗಿ ದುಡಿದು ನಿಮ್ಮ ಮುಂದೆಲ್ಲ ಕೂಟ ಬಂಧು ಭವನವನ್ನ ಉತ್ಕರ್ಷಕವಾಗಿ ಕೊಟ್ಟಿದ್ದಾರೆ. ನಮ್ಮವರೇ ಆಗಿರುವಂತಹ ಡಾಕ್ಟರ್ ಶ್ರೀ H ಸತೀಶ್ ಹಂದೆ ಅವರು. ಅವರನ್ನ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ನಮ್ಮ ದಕ್ಷಿಣ ಕನ್ನಡ ಕೂಟ ಬ್ರಾಹ್ಮಣರ ಮಿತ್ರ ಮಂಡಳಿಯ ಅಧ್ಯಕ್ಷರಾಗಿ ನಮಗೆ ಕಳೆದ ಹಲವಾರು ವರ್ಷಗಳಿಂದ ಅತ್ಯಂತ ಅಮೋಘವಾದ ರೀತಿಯಲ್ಲಿ ಸ್ಪಂದಿಸುತ್ತಿರುವಂತವರು ಡಾಕ್ಟರ್ ವಿಷ್ಣುಮೂರ್ತಿ ಐತಾಳರು. ವಿಷ್ಣುಮೂರ್ತಿ ಐತಾಳರಿಗೂ ನಮ್ಮ ಈ ಸಭೆಗೆ ಸ್ವಾಗತ. ಮತ್ತೊಬ್ಬ ಗಣ್ಯ ಅತಿಥಿ ಕೆ ಯಜ್ಞನಾರಾಯಣ ಹೇರಳೆಯವರು. ಇವರ ಪರಿಚಯ ನಮ್ಮ ಕೂಟ ಮಹಾಜಗತ್ತಿನ ಇಲ್ಲಿ ನೆರೆದಿರುವಂತಹ ಎಲ್ಲ ಸದಸ್ಯರಿಗೂ ಇದೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಸ್ವಾಗತ. ಇನ್ನೊಬ್ಬ ಗಣ್ಯರು ಶ್ರೀ ಬಿ ರಘುನಾಥ ಸೋಮಯ್ಯಜಿಯವರು, ಅಧ್ಯಕ್ಷರು ಮತ್ತು ಕಾರ್ಯನಿರ್ವಾಹಕ ನಿರ್ದೇಶಕರು, ಸಿಟಡೆಲ್ ಸರೋವರ್ ಪೋರ್ಟಿಕೋ. ಇವರ ಪರಿಚಯವು ನಮ್ಮೆಲ್ಲರಿಗೂ ಇದೆ, ನಮ್ಮ ಮನೆಯವರೇ. ಹಾಗೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿರುವವರು ಶ್ರೀ ಕೆ ಕೇಶವ ಹೊಳ್ಳ, ಅಧ್ಯಕ್ಷರು ಉತ್ತರಹಳ್ಳಿ ಅಂಗಸಂಸ್ಥೆ. ಅವರಿಗೂ ಸುಸ್ವಾಗತ. ಈ ರಜತ ಮಹೋತ್ಸವ ಸಂಭ್ರಮಕ್ಕೆ ಬೆಳಿಗ್ಗೆ 6 ಗಂಟೆಯಿಂದ ನಮ್ಮ ಜೊತೆಗೆ ಇರುವಂತಹ ಎಲ್ಲ ಕೂಟ ಬಂಧುಗಳಿಗೆ ಮತ್ತೊಮ್ಮೆ ಸುಸ್ವಾಗತ. ಕೂಟ ಮಹಾಜಗತ್ತು ಉತ್ತರಹಳ್ಳಿ ನಡೆದು ಬಂದಂತಹ ದಾರಿಯನ್ನ
ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡಲಿದ್ದೇನೆ. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ವಿವಿಧ ಕಾರಣಗಳಿಗೆ ಅನುಸಾರವಾಗಿ ನಮ್ಮ ಈ ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ವಲಸೆ ಬಂದು ವಿವಿಧ ಕಾರ್ಯಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿ ಶ್ರೀ ಗುರುನರಸಿಂಹನ ಶಿಷ್ಯರಾದ ನಾವು ಒಂದೆಡೆ ಸೇರಿ ಕಟ್ಟಿದ ನಮ್ಮ ಸಂಸ್ಥೆಗೆ ಇದೀಗ 25 ವರ್ಷಗಳು ಸಂದಿದೆ. ಅನ್ಯ ಅಂಗಸಂಸ್ಥೆಗಳಿಗೆ ಹೋಲಿಸಿದಾಗ ಸದೃಢವಾಗಿ ಸಾರ್ಥಕತೆಯಿಂದ ಬೆಳೆದ ಅಂಗಸಂಸ್ಥೆ ನಮ್ಮದು. ಕೂಟ ಬ್ರಾಹ್ಮಣರ ವೈಶಿಷ್ಟ್ಯವನ್ನು ಕೂಟ ಬಂಧುಗಳಿಗೆ ತಲುಪಿಸುವಲ್ಲಿ ನಮ್ಮ ಅಂಗಸಂಸ್ಥೆಯ ಪಾತ್ರ ಅಪಾರ. ಜೂನ್ 6, 1999 ಇಸವಿಯಲ್ಲಿ ಅಂದಿನ ಉತ್ತರಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿದ ಡಾಕ್ಟರ್ ಕೆ ರಾಜಗೋಪಾಲ ಹೊಳ್ಳರ ಮನೆಯಲ್ಲಿ ಉತ್ತರಹಳ್ಳಿ ಅಂಗಸಂಸ್ಥೆಯು ಉದಯವಾಯಿತು. ಸ್ಥಾಪಕ ಅಧ್ಯಕ್ಷರಾಗಿ ಡಾಕ್ಟರ್ ಕೆ ರಾಜಗೋಪಾಲ್ ಹೊಳ್ಳರು, ಕಾರ್ಯದರ್ಶಿಯಾಗಿ ಕೆ ಕೇಶವ ಹೊಳ್ಳರು ತಮ್ಮ ತನು ಮನ ಧನವನ್ನು ಸಂಸ್ಥೆಯ ಅಭಿವೃದ್ಧಿಗಾಗಿ ದಾರೆ ಎರೆದಿರುತ್ತಾರೆ. ಸಂಸ್ಥೆಯ ಸಂಪನ್ಮೂಲ ಕ್ರೋಢೀಕರಿಸುವಲ್ಲಿ ಐಎನ್ ಹೊಳ್ಳರು, ಬಿ ಗಣೇಶರಾವ್ ಹಾಗೂ ಮತ್ತಿತರ ಸೇವೆ ಅತ್ಯಮೂಲ್ಯವಾದದ್ದು. ಪ್ರಥಮ ಸಭೆಯಲ್ಲಿ ಸುಮಾರು 75 ಸದಸ್ಯರು ಸೇರ್ಪಡೆಯಾಗಿದ್ದು ಮುಂದೆ ಹಂತ ಹಂತವಾಗಿ ಸದಸ್ಯರ ಸಂಖ್ಯೆ ಹೆಚ್ಚುತ್ತಾ ಬಂದಿದ್ದು ಇಂದು 1,000ಕ್ಕೂ ಹೆಚ್ಚು ಸದಸ್ಯರನ್ನು ನಮ್ಮ ಅಂಗಸಂಸ್ಥೆಯು ಹೊಂದಿರುತ್ತದೆ. ಬೆಂಗಳೂರಿನ ಉತ್ತರಹಳ್ಳಿ ಅಂಗಸಂಸ್ಥೆಯು ಕೂಟ ಮಹಾಜಗತ್ತಿನ ಒಂದು ಕ್ರಿಯಾಶೀಲ ಅಂಗಸಂಸ್ಥೆಯಾಗಿದ್ದು ಕೂಟ ಬಂಧುಗಳಿಗಾಗಿ ಪ್ರಪ್ರಥಮವಾಗಿ ಪ್ರವಾಸ, ಕ್ರೀಡಾಕೂಟ, ಸಾಂಸ್ಕೃತಿಕ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮುಂತಾದ 10 ಹಲವು ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡಿತು. ಸಂಸ್ಥೆಗೆ ಸಂಪನ್ಮೂಲ ಕ್ರೋಢೀಕರಿಸುವ ಉದ್ದೇಶದಿಂದ ಕೂಟ ಬಂಧುಗಳ ಜಾಹೀರಾತುಗಳನ್ನು ಪಡೆದು ದಿನದರ್ಶಿಕೆಯನ್ನು ಆಕರ್ಷವಾಗಿ ಮುದ್ರಿಸಿ ಕೂಟ ಬಂಧುಗಳಿಗೆ ಹಂಚುತ್ತಿದ್ದೇವೆ. ಇದುವರೆಗೆ ನಮ್ಮ ಅಂಗಸಂಸ್ಥೆಯು 3 ಬಾರಿ ಕೇಂದ್ರೀಯ ಮಹಾ ಅಧಿವೇಶನವನ್ನು ನಡೆಸಿದೆ. 52ನೇ ಮಹಾಸಭೆ, 57ನೇ ಮಹಾಸಭೆ ಹಾಗೂ 67ನೇ ಮಹಾಸಭೆಯನ್ನು ಅತ್ಯಂತ ಅದ್ಧೂರಿಯಾಗಿ ನಿರ್ವಹಿಸಿತ್ತು. ಬೆಂಗಳೂರಿನಲ್ಲಿ ಜರುಗಿದ 2ನೇ ವಿಶ್ವಕೂಟವು ಅಮೋಘವಾಗಿ ಯಶಸ್ವಿಯಾಗಲು ಹಗಲಿರುಳು ನಮ್ಮ ಅಂಗಸಂಸ್ಥೆಯ ಸದಸ್ಯರೆಲ್ಲರೂ ಕಾರ್ಯತತ್ಪರರಾಗಿ ಕೆಲಸ ಮಾಡಿದ್ದರು. ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಡಾಕ್ಟರ್ ಕೆ ರಾಜಗೋಪಾಲ ಹೊಳ್ಳ ಮತ್ತು ಶ್ರೀಮತಿ ವಿಜಯಲಕ್ಷ್ಮಿ ಹೊಳ್ಳರ ಸೇವೆ ಅತ್ಯಂತ ಶ್ಲಾಘನೀಯ. ನಿಮ್ಮೆಲ್ಲರ ಕರತಾಡನವನ್ನು ನಿರೀಕ್ಷಿಸುತ್ತಿದ್ದೇನೆ. ಇದಕ್ಕೆ ವಿಜಯಲಕ್ಷ್ಮಿ ಹೊಳ್ಳರು ನಮ್ಮ ಮುಂದೆ ಕೂತಿದ್ದಾರೆ. ಕಳೆದ 25 ವರ್ಷಗಳಿಂದ ಎಲ್ಲ ಕಾರ್ಯಕಾರಿ ಸದಸ್ಯರು ತನು ಮನ ಧನದ ಕಾಣಿಕೆಯನ್ನು ಅರ್ಪಿಸಿದ್ದಾರೆ. ಸಂಸ್ಥೆ ಪ್ರಾರಂಭವಾಗಿ 4 ವರ್ಷಗಳಲ್ಲಿ ಸ್ವಂತ ಕಟ್ಟಡ ಹೊಂದಬೇಕೆಂಬ ಅಭಿಲಾಷೆಯಿಂದ ನರಸಿಂಹ ಪ್ರತಿಷ್ಠಾನ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಕಾರಣಾಂತರದಿಂದ ಆ ಆಸೆ ಕೈಗೂಡಲಿಲ್ಲ. ಮುಂದೆ 2009ರಲ್ಲಿ ಶ್ರೀ ಮಧ್ಯೋಗಾನಂದ ಗುರುಸೇವಾ ಚಾರಿಟೇಬಲ್ ಟ್ರಸ್ಟ್ ಅನ್ನು ಪ್ರಾರಂಭಿಸಲಾಯಿತು. ಶ್ರೀಯುತ ಎಂಕೋಜಿರಾವ್, ಡಾಕ್ಟರ್ ಕೆ ರಾಜಗೋಪಾಲ್ ಹೊಳ್ಳ, ಕೆ ಯಜ್ಜನಾರಾಯಣ್ ಹೇರಳೆ ಹಾಗೂ ಇತರ ಕೂಟ ಬಂಧುಗಳ ಸಹಕಾರದಿಂದ ಗೋವಿಂದರಾಜ ದೇವಸ್ಥಾನದ ಎದುರು ಗೋವಿಂದರಾಜನಗರ ಬೆಂಗಳೂರು 40 ಇಲ್ಲಿ ಶ್ರೀ ಯೋಗಾನಂದ ಪ್ರಾರ್ಥನಾ ಮಂದಿರವೆಂಬ ಹೆಸರಿನಲ್ಲಿ ಸ್ವಂತ ಕಟ್ಟಡವನ್ನು ಹೊಂದಲಾಯಿತು. ಕಾರ್ಯಕಾರಿ ಸಭೆಗಳು, ಉಪಕರ್ಮ, ವರಮಹಾಲಕ್ಷ್ಮಿ ಪೂಜೆ, ನರಸಿಂಹ ಜಯಂತಿ, ಸಾಂಸ್ಕೃತಿಕ ಸಮ್ಮಿಲನ ಇತ್ಯಾದಿ ಕಾರ್ಯಕ್ರಮಗಳನ್ನು ಇದೇ ಕಟ್ಟಡದಲ್ಲಿ ನಡೆಸಿಕೊಂಡು ಬರುತ್ತಿದ್ದೇವೆ. ಸಂಸ್ಥೆಯು ಶೈಶಾವಸ್ಥೆಯಲ್ಲಿ ಇರುವಾಗಲೇ ಸಾಲಿಗ್ರಾಮದ ಶ್ರೀ ಗುರುನರಸಿಂಹ ದೇವಸ್ಥಾನದ ಪರಿಸರದ ಭೂಮಿಯನ್ನು ಕೊಳ್ಳಲು ರೂಪಾಯಿ 1,25,000ವನ್ನು ಕೂಟ ಮಹಾಜಗತ್ತು ಕೇಂದ್ರ ಸಂಸ್ಥೆಗೆ ನೀಡಿತ್ತು. ಅಂಗಸಂಸ್ಥೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾಭ್ಯಾಸ ಮುಂದುವರಿಸಲು ಹಾಗೆಯೇ ವೈದ್ಯಕೀಯ ಧನ ಸಹಾಯವನ್ನು ದೊಡ್ಡ ಮಟ್ಟದಲ್ಲಿ ನೀಡಲು ಕಾರ್ಯಪ್ರವೃತ್ತರಾಗಿರುತ್ತೇವೆ. ಸಂಸ್ಥೆಯ ಹೆಸರಿನಲ್ಲಿ ಕೂಟಬಂಧು ಭವನ ಸಾಲಿಗ್ರಾಮದಲ್ಲಿ ಕೊಠಡಿಯೊಂದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡು ರೂಪಾಯಿ 8 ಲಕ್ಷವನ್ನು ಕಳೆದ ವರ್ಷ ನೀಡಿದ್ದೇವೆ. ದಿನಾಂಕ 24/9/23ರಂದು ನಡೆದ 70ನೇ ಕೇಂದ್ರೀಯ ಮಹಾ ಅಧಿವೇಶನದ ಸಂದರ್ಭದಲ್ಲಿ 75,000 ರೂಪಾಯಿ ಮೌಲ್ಯದ ನೆನಪಿನ ಕಾಣಿಕೆಯನ್ನು ಬಂದಂತಹ ಬಂಧುಗಳೆಲ್ಲರಿಗೂ ನೀಡಲಾಗಿತ್ತು. ಕೇಂದ್ರ ಸಂಸ್ಥೆಯ ನೇತೃತ್ವದಲ್ಲಿ ನಡೆದ ರುದ್ರಯಾಗಕ್ಕೂ 50,000ಗಳನ್ನು ಸಂಸ್ಥೆಯ ವತಿಯಿಂದ ನೀಡಲಾಗಿತ್ತು. ಇದಲ್ಲದೆ ಈ ರಜತ ಸಂಭ್ರಮದ ಸುಸಂದರ್ಭದಲ್ಲಿ ಋಗ್ವೇದೀಯ ಸಂಕ್ಷಿಪ್ತ ಪಂಚಾಯತನ ಪೂಜಾ ಪದ್ಧತಿ ಪುಸ್ತಕವನ್ನು ಕೇಂದ್ರ ಸಂಸ್ಥೆಯು ಪ್ರಕಟಿಸುತ್ತಿದೆ. ಅದನ್ನು ಪ್ರಕಟಿಸಲು ಧನ ಸಹಾಯ ಮಾಡಿ ಇಂದು ವಿದ್ಯುಕ್ತವಾಗಿ ಬಿಡುಗಡೆ ಮಾಡಲಾಗುವುದು. ಇದರ ಪ್ರಯೋಜನವನ್ನು ನಮ್ಮೆಲ್ಲ ಕೂಟಬಂಧುಗಳು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. 25ನೇ ವರ್ಷದ ಸವಿ ನೆನಪಿಗಾಗಿ ನಮ್ಮ ದೇವಸ್ಥಾನದವರು ಗುರುಧಾಮವನ್ನು ಕಟ್ಟಿಸ್ತಾ ಇದ್ದಾರೆ. ಆ ಗುರುಧಾಮ ಕಟ್ಟಡದ ನಿರ್ಮಾಣಕ್ಕಾಗಿ ದೊಡ್ಡ ಮೊತ್ತದ ದೇಣಿಗೆಯನ್ನು ನಮ್ಮ ಸದಸ್ಯ ಬಂಧುಗಳಿಂದ ಕ್ರೋಢೀಕರಿಸಿ ಈ ಸಂದರ್ಭದಲ್ಲಿ ನೀಡಲಿದ್ದೇವೆ ಎಂದು ತಿಳಿಸಲು ಸಂತೋಷವಾಗುತ್ತಿದೆ. ಈ ಕೂಟ ಮಹಾಜಗತ್ತು ಉತ್ತರಹಳ್ಳಿ ಅಂಗಸಂಸ್ಥೆಯು ನಡೆದುಕೊಂಡು ಬಂದಂತಹ ದಾರಿ ಅತ್ಯಂತ ಸುಗಮವಾಗಲು ಶ್ರಮಿಸಿದಂತಹ ಕೂಟ ಬಂಧುಗಳೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಮುಂದಿನ
ಮುಂದಿನ ಕಾರ್ಯಕ್ರಮ ಶ್ರೀ ಗುರುನರಸಿಂಹ ದೇವಸ್ಥಾನದ ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಬೆಂಗಳೂರು ಹಾಗೂ ಉತ್ತರಹಳ್ಳಿ ಅಂಗಸಂಸ್ಥೆಯ ರೆಪ್ರೆಸೆಂಟೇಟಿವ್ ಆಗಿ ಶ್ರೀಯುತ ಶ್ರೀ ಎ.ವಿ. ಶ್ರೀಧರ್ ಕಾರಂತರು ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತ. ದೇವಸ್ಥಾನದ ಆಡಳಿತ ಮಂಡಳಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಮಂಗಳೂರು ಅಂಗಸಂಸ್ಥೆಯ ಅಧ್ಯಕ್ಷರಾಗಿ ಹಲವು ವರ್ಷ ಸೇವೆ ಸಲ್ಲಿಸಿದಂತಹ ಶ್ರೀಯುತ ವರ್ಕಾಡಿ ಭಾಸ್ಕರ ನಾವಡ್ರು ಸಭೆಗೆ ಆಗಮಿಸಿದ್ದಾರೆ. ಅವರಿಗೂ ಸಂಸ್ಥೆಯ ಪರವಾಗಿ ಹಾರ್ದಿಕ ಸ್ವಾಗತ. ಹಾಗೆಯೇ ಆಗಮಿಸಿದಂತಹ ಎಲ್ಲ ಬೇರೆ ಅಂಗಸಂಸ್ಥೆಯಿಂದ ಆಗಮಿಸಿದಂತಹ ಎಲ್ಲ ಕೂಟ ಬಂಧುಗಳಿಗೆ ಹಾಗೂ ನಮ್ಮ ಎಲ್ಲ ಕೂಟ ಬಂಧುಗಳಿಗೆ ಮತ್ತೊಮ್ಮೆ ಹಾರ್ದಿಕವಾದ ಸುಸ್ವಾಗತವನ್ನು ಬಯಸುತ್ತಾ ಇದ್ದೇನೆ.